ಗಂಡ ಹೆಂಡತಿ ಇಬ್ಬರ ಮಧ್ಯೆ ಅನ್ಯೋನ್ಯತೆ ಬರಬೇಕು ಅಂದರೆ 8 ಫ್ಯಾಕ್ಟರ್ಸ್ ಬಹಳ ಮುಖ್ಯವಾದ್ದಿದೆ. ಆಹಾರ ವಿಹಾರ, ಫುಡ್ ಹ್ಯಾಬಿಟ್ಸ್. ಸಾಮಾನ್ಯವಾಗಿ ನಮ್ಮಲ್ಲಿ ಮದುವೆ ಅಂತ ಅಂದಾಗ 2 ಫ್ಯಾಮಿಲಿಗಳನ್ನು ಒಂದುಗೂಡಿಸ್ಬೇಕಾದ್ರೆ ನೋಡ್ತಿದ್ದೆ ಅದು ಅಲ್ವಾ. ಎಲ್ಲೋ ಒಂದು ಕಡೆ ನಮ್ಮ ಮನೆಯ ಆಹಾರ ಪದ್ಧತಿ ಬಂದಂಥವರ ಆಹಾರ ಪದ್ಧತಿ ವ್ಯತ್ಯಾಸಗಳಾದರೆ ಆಗ ಬೇಸರಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೊಂದಾಣಿಕೆ ಆದರೆ ಅಷ್ಟರ ಮಟ್ಟಿಗೆ ಸಾಮರಸ್ಯ ಉಂಟಾಗಿರುತ್ತೆ ನಮಗೆ. ಮನೆಯಲ್ಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಬಂದ್ಬಿಟ್ಟು ಸೊಸೆಯಾಗಿ ಮದುವೆಯಾಗಿ ಬಂದೋಳು ನಾನು ಐ ಡೋಂಟ್ ಕೇರ್, ಐ ವಿಲ್ ಕುಕ್ ನಾನ್ ವೆಜಿಟೇರಿಯನ್ ಅಂತ ಹೇಳಿದ್ರೆ ಎಲ್ಲರಿಗೂ ಬೇಸರ ಆಗುತ್ತೆ. ಹೌದು. ಸೊ ಹೀಗೆ ಆಹಾರ ವಿಹಾರ ಅಂದರೆ ಫುಡ್ ಹ್ಯಾಬಿಟ್ಸು ಅದರಲ್ಲೂ ಸಾಮರಸ್ಯ ಇದ್ದು, ವಿಹಾರ ನಾನು ನನ್ನ ಫ್ರೀ ಟೈಮ್ನ ಹೇಗೆ ಕಳಿತೀನಿ. ಈಗ ಗಂಡ ದಿನ ಎಲ್ಲೋ ನಾನು ಇಸ್ಪೀಟ್ ಆಡೋಕ್ಕೆ ಹೋಗ್ತೀನಿ, ಮನೆಯಿಂದ ನಮ್ಮ ಮನೆಗೆ ಬರೋದು ಲೇಟು, ನಿನ್ಪಾಡು ನೀನಿರು, ನಿನ್ಪಾಡು ಕೆಲಸ ಮಲ್ಕೊಂಡಿರು ಅಂತ ಹೇಳಿದ್ರೆ ಹೆಂಡತಿ ಏನು ಮಾಡಬೇಕು, ಬೇಜಾರಾಗುತ್ತೆ ಅವಳಿಗೆ. ಅದರ ಬದಲು ಇಬ್ಬರು ದಿನ ಸಾಮಾನ್ಯವಾಗಿ ಕಳೆಯೋ ಸಮಯವನ್ನು ವರ್ಕಿಂಗ್ ಅವರ್ಸ್ ಬಿಟ್ಬಿಟ್ಟು ಆಫೀಸ್ಗೆ ಹೋಗೋದೆಲ್ಲ ಬಿಟ್ಬಿಟ್ಟು ಸರಿಯಾಗಿದ್ದರೆ ಅದೊಂದು ಥರ ಆಗುತ್ತೆ.